ಹಾಯ್ ವಿದ್ಯಾರ್ಥಿಗಳೇ, ನೋಡಿ 3/3/2026 ನಾಳೆ ನಿಮಗೆ ದ್ವಿತೀಯ PUC ಇಂಗ್ಲೀಷ್ ಪರೀಕ್ಷೆ ನಡೀತಾ ಇದೆ. ನೋಡಿ, ಗ್ರಾಮರಲ್ಲಿ ಬಹಳ ಈಸಿಯಾಗಿ ತೆಗೆದುಕೊಳ್ಳುವಂತಹ ಕೆಲವೊಂದು ಕ್ವಶನ್ಸ್ಗಳಿದ್ದಾವೆ. ಇವುಗಳನ್ನು ಮಾತ್ರ ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಬಟ್ ಯಾವ ರೀತಿ ನಾವು ಕರೆಕ್ಟಾಗಿ ಬರೀಬೇಕು, ಗ್ರಾಮರ್ ಯಾವುದೆಲ್ಲ ಇಂಪಾರ್ಟೆಂಟ್ ಬರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ನೋಡಿ, ಪ್ಯಾಸೇಜ್ ಫಸ್ಟ್ ನೋಡಿ, ಈ ಒಂದು ಬ್ಯಾಕ್ವರ್ಡ್ ಸ್ಟೂಡೆಂಟ್ಸಿಗೆ ತುಂಬ ಡಲ್ ಇರುವಂಥ ಸ್ಟೂಡೆಂಟ್ಸ್ಗಳಿಗೆ ಮತ್ತು ಸ್ಕೋರಿಂಗ್ ಮಾಡುವಂಥ ಸ್ಟೂಡೆಂಟ್ಸ್ಗಳಿಗೆ ಇದು ಬಹಳ ಉತ್ತಮ. ಯಾಕಂದರೆ ಇದೊಂದು ಪ್ಯಾಸೇಜ್ ಕೊಟ್ಟಿರ್ತಾರೆ. ಅಂದರೆ ನಿಮ್ಮ ಒಂದು ಟಾಪಿಕ್ಕಿಗೆ ಸಂಬಂಧಪಟ್ಟ ಹಾಗೆ, ಯಾವುದಾದ್ರೂ ಒಂದು ಲೆಸನ್ ಅಥವಾ ಪೋಯಮ್ಗೆ ಸಂಬಂಧಪಟ್ಟ ಹಾಗೆ ಒಂದು ಸ್ಟೋರಿ ಕೊಟ್ಟಿರ್ತಾರೆ ಪ್ಯಾಸೇಜ್. ಇಲ್ಲಿ ಕೂಡ ಹಾಗೆ ಕೊಟ್ಟಿದ್ದಾರೆ ನೋಡಿ. 10 years old boy saw playing bird and shot it down. He ran and picked it up. The bird looked like a house sparrow, but it had a yellow patch on the throat. The child had not seen such sports and before. The puzzled boy took the sparrow to his uncle. ಇಷ್ಟು ನಿಮಗೆ ಈ ರೀತಿಯಲ್ಲಿ ಎಲ್ಲಿವರೆಗೂ ಈ ರೀತಿ ಪ್ಯಾಸೇಜ್ ಕೊಟ್ಟಿದ್ದಾರೆ. ಹೌದಾ? ಈ ಪ್ಯಾಸೇಜ್ ಕೊಟ್ಟು ಏನು ಮಾಡಿಬಿಡ್ತಾರೆ ಅವರು, ಈ ಒಂದು ಪ್ಯಾಸೇಜ್ಗೆ ತಕ್ಕಂತೆ ಕೆಲವೊಂದು ಕ್ವಶನ್ಸ್ಗಳನ್ನು ಕೇಳ್ತಾರೆ. ಏನು ಕೇಳಿದ್ದಾರೆ ನೋಡಿ. ಫಸ್ಟ್ ಒನ್, ವಿಚ್ ಬರ್ಡ್ ಹ್ಯಾಡ್ ದ ಬಾಯ್ ಶಾಟ್ ಡೌನ್? ನೋಡಿ, ಇಲ್ಲಿ ಕೇಳಿದ್ದಾರೆ. ಇದು ಒಂದು ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ. ಸೆಕೆಂಡ್ ಒನ್, ವಾಟ್ ಡಿಫ್ರೆನ್ಸ್ ಡಿಡ್ ದ ಬಾಯ್ ಸಿ ಅಬೌಟ್ ದ ಬರ್ಡ್? ಎರಡನೇ ಕ್ವಶನ್ ಕೇಳಿದ್ದಾರೆ. ಮೂರನೇದು, ನೇಮ್ ದ ಬಾಯ್ಸ್ ಅಂಕಲ್. ಆ್ಯಂಡ್ ನೆಕ್ಸ್ಟ್, ವೇರ್ ವಾಸ್ ಸ್ಲಿಮ್ ಅಪಾಯಿಂಟೆಡ್ ಆ್ಯಸ್ ಅ ಗೈಡ್? ಅಂದರೆ ಈ ರೀತಿಯಲ್ಲಿ ಕ್ವಶನ್ಸ್ ಕೇಳಿದ್ದಾರೆ. ಅಂದರೆ ಅದೇ ಪ್ಯಾಸೇಜ್ಗೆ ಸಂಬಂಧಪಟ್ಟ ಹಾಗೆ. ಹಾಗಾದರೆ ಇವು ಎಷ್ಟು ಕ್ವಶನ್ಸ್ಗಳು ಇರ್ತವೆ ನೆನ್ಪಿಟ್ಕೊಳ್ಳಿ. ಯಾಕಂದರೆ ಯಾಕೆ ಇದನ್ನು ಟಾರ್ಗೆಟ್ ಅಪ್ಪ ಅಂದರೆ, ಇಲ್ಲೇ ಉತ್ತರ, ಇಲ್ಲೇ ಪ್ರಶ್ನೆ. ಇಂತಹ ಒಳ್ಳೆಯ ಅವಕಾಶವನ್ನು ಯಾಕೆ ಬಿಡಬೇಕು? ಅದಕ್ಕೋಸ್ಕರ ಈ ಒಂದು ಪ್ಯಾಸೇಜ್ ಕರೆಕ್ಟಾಗಿ ಓದ್ಕೊಳ್ಬೇಕು. ನೀವು ಓದ್ಕೊಂಡು ಎಲ್ಲೆಲ್ಲಿ ಹೈಲೈಟ್ ಪಾಯಿಂಟ್ಸ್ಗಳು ಬರ್ತವೆ ಅದ್ರ ಕೆಳಗಡೆ ಅಂಡರ್ಲೈನ್ ಮಾಡ್ಕೊಂಡ್ಬಿಡ್ಬೇಕು. ನೋಡಿ, ಅಲ್ಲೇ ಸಿಗ್ತದೆ. ಫಸ್ಟ್ ಪ್ರಶ್ನೆಗೆ ಸರಿಯಾದ ಉತ್ತರ ಹೌಸ್ ಸ್ಪ್ಯಾರೋ. ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ದ ಬರ್ಡ್ ಹ್ಯಾಡ್ ಅ ಯೆಲ್ಲೋ ಪ್ಯಾಚ್ ಆನ್ ದಿ ಥ್ರೋಟ್. ನೆಕ್ಸ್ಟ್ ಮೂರನೇದು ಅಮೀರುದ್ದೀನ್ ಆ್ಯಂಡ್ ಹಿ ವಾಸ್ ದ, ಇದು ನಾಲ್ಕನೇ ಉತ್ತರ. ಐದನೇ ಉತ್ತರ, ಆರನೇ ಉತ್ತರ 1 year. ಇದು ಎಲ್ಲವೂ ಕೂಡ ಇಲ್ಲಿ ಉತ್ತರಗಳಿದ್ದಾವೆ. ಈ ಉತ್ತರಗಳೆಲ್ಲಿ ಸಿಗ್ತದೆ? ಅದೇ ಪ್ಯಾಸೇಜಲ್ಲೇ ಇರುತ್ತೆ. ಪ್ಯಾಸೇಜನ್ನು ಕರೆಕ್ಟಾಗಿ ಓದ್ಕೊಂಡು ಎಲ್ಲೆಲ್ಲಿ ಹೈಲೈಟ್ ಪಾಯಿಂಟ್ಸ್ಗಳಿರ್ತವೆ ಅದ್ರ ಕೆಳಗಡೆ ಅಂಡರ್ಲೈನ್ ಮಾಡ್ತಾ ನೀವು ಹೋಗಿಬಿಟ್ರೆ ಅವಾಗ ಇಮಿಡಿಯೇಟ್ಲಿ ನಿಮಗೆ ಎಲ್ಲ ಕ್ವಶನ್ಸ್ಗಳಿಗೆ ಆನ್ಸರ್ ಸಿಗುತ್ತೆ. ಈ ಥರ ತುಂಬ ಇಂಪಾರ್ಟೆಂಟ್ ಇದೆ. ಬಂದರು ಇವಾಗ ನೋಡಿ, ಫಸ್ಟ್ ಒಂದು ಪ್ಯಾಸೇಜ್ ಆಯಿತು, ಇದು ಎರಡನೇ ಪ್ಯಾಸೇಜು. ಈ ಒಂದು ಮೂರು ಪ್ಯಾಸೇಜ್ ಒಳಗೆ ಫಿಕ್ಸ್ ಒಂದು ಬಂದೇ ಬರುತ್ತೆ ಇವತ್ತು ನಾಳಿನ ಒಂದು ಎಕ್ಸಾಮ್ಗೆ. ಇಯರ್ಸ್ ಆಗೋ ಇನ್ ಅ small fishing village in Holland, young boy thought the world about the. ನೋಡಿ, ಇದೊಂದು ಪ್ಯಾಸೇಜ್ ಬರುತ್ತೆ ನಾಳೆ. ಯಾಕಂದರೆ ನಾಳೆ ಇವೆರಡರಲ್ಲಿ ಒಂದು ಪ್ಯಾಸೇಜ್ ಫಿಕ್ಸ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಈ ಪ್ಯಾಸೇಜ್ ಇವಾಗ ನೋಡಿ ಯಾವ ರೀತಿಯಪ್ಪ ಅಂದರೆ, ಈ ಒಂದು ಪ್ಯಾಸೇಜ್ ಓದಬೇಕಾದ್ರೆ ಕೆಲವೊಂದು ಹೈಲೈಟ್ ಸಿಗುತ್ತೆ. ಅನದರ್ ಹವರ್ ಪಾಸ್ಡ್ ಆ್ಯಂಡ್ ಫೈನಲಿ ದ ರೆಕ್ಯೂಸ್ ಬೋಟ್ ಕೇಮ್ ಬ್ಯಾಕ್ ವಿತ್ ಹ್ಯಾಂಡ್ ಸ್ಟ್ಯಾಂಡಿಂಗ್ ಅಪ್ ಆನ್ ದಿ ಕ್ಯಾಪ್ಟನ್ ಕಾಲ್ಡ್ ಔಟ್, ಡಿಡ್ ಯು ಟೆಂಡ್ ದ ಲಾಸ್ಟ್ ಮ್ಯಾನ್ ಬರ್ಲಿ? ಇವು ಇಂಥವೆಲ್ಲ ನಿಮಗೆ ಅಂಡರ್ಲೈನ್ ಮಾಡ್ತಾ ಹೋದಾಗ ನೀವು ಪ್ರಶ್ನೆಗಳನ್ನು ಓದಬೇಕಾದ್ರೆ ನಿಮಗೆ ಆನ್ಸರ್ ಇಮಿಡಿಯೇಟ್ಲಿ ಸಿಕ್ಬಿಡ್ತದೆ. ಇಲ್ಲಿ ಆನ್ಸರ್ಸ್ಗಳು ಇದ್ದಾವೆ ನೋಡಿ, ಓಕೆನಾ? ಫಸ್ಟ್ ಒನ್ ಫಿಶಿಂಗ್, ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ, ಓಕೆ. ಇವು ಎಲ್ಲ ಟೋಟಲ್ ಆಗಿ ನಿಮಗೆ 9 ಪ್ರಶ್ನೆಗಳು, 10 ಪ್ರಶ್ನೆಗಳನ್ನು ಕೇಳ್ತಾರೆ. ಈಸಿಯಾಗಿ 10 ಅಂಕಗಳನ್ನು ತೆಗೆದುಕೊಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಇದೊಂದು, ಇವೆರಡು ಪ್ಯಾಸೇಜ್ ಒಳಗೆ ಒಂದು ಪ್ಯಾಸೇಜ್ ಫಿಕ್ಸ್ ಬರುತ್ತೆ. ಓಕೆ, ನೆಕ್ಸ್ಟ್ ಪೋಯೆಟ್ರಿ ಅಂದರೆ ಕಂಪ್ಲೀಟಾಗಿ ನಾವು ಅದನ್ನು ಕೇಳ್ತಾರೆ ನಮಗೆ. ಇದು ಓಕೆ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇನ್ನೊಂದು ತುಂಬ ಇಂಪಾರ್ಟೆಂಟ್ ನಿಮಗೆ ಇಲ್ಲೊಂದು ಕೊಟ್ಟಿದ್ದಾರೆ. ಆ್ಯಟ್ ದ ಕಾರ್ನರ್ ಆಫ್ ಅ ವುಡ್ ಸ್ಟ್ರೀಟ್ ವೆನ್ ಡೇ ಲೈಟ್ ಅಫಿಯರ್ಸ್. ಇಷ್ಟು ನಿಮಗೆ ಪೋಯಮ್ ಕೊಟ್ಟಿದ್ದಾರೆ, ಒಂದು ಪ್ಯಾರಾಗ್ರಾಫ್ ಕೊಟ್ಟು ಅದರಲ್ಲಿ 3 ಪ್ರಶ್ನೆಗಳನ್ನು ರೇಸ್ ಮಾಡಿದ್ದಾರೆ. 3 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಆ 3 ಪ್ರಶ್ನೆಗಳಿಗೆ ಆನ್ಸರ್ ಇಲ್ಲಿ ಕೊಡಲಾಗಿದೆ. ಓಕೆನಾ? ಈ ರೀತಿಯೂ ನಿಮಗೆ ಕೇಳ್ತಾರೆ. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಕೇಳ್ತಾರೆ. ಯಾವ ಮೆಥಡ್ ಬರುತ್ತೆ ಅಂದರೆ, ವಾಟ್ ಡಸ್ ಗಾಡ್ ನಾಟ್ ನೀಡ್? ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ, ಇದೊಂದು ಓದ್ಕೊಳ್ಳಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇದು ಭಾಳ ಇಂಪಾರ್ಟೆಂಟ್. ರೈಟ್ ಫಾರ್ಮ್ಸ್ ಆಫ್ ವರ್ಬ್ಸ್
ನೋಡಿ ಒಂದು ಪಿಕ್ಚರ್ ಕೊಟ್ಟಿದ್ದಾರೆ, ಹೌದಾ? ಈ ಒಂದು ಪಿಕ್ಚರಲ್ಲಿ ರೈಟ್ ಫಾರ್ಮ್ಸ್ ಆಫ್ ವರ್ಬ್ ಕರೆಕ್ಟಾಗಿ ನಾವು ವರ್ಬನ್ನು ಇದು ಮಾಡ್ಕೊಳ್ಬೇಕು. ನೋಡಿ ಇಲ್ಲಿ ಈ ಪಿಕ್ಚರ್ ಒಳಗಡೆ ಕ್ವಶನ್ ಏನು, ಮ್ಯಾನ್ ಚೇಸ್ಡ್ ದ ಡಾಗ್ ವಾಸ್ ಚೇಸ್ಡ್ ಬೈ ಅ ಮ್ಯಾನ್. ಇಲ್ಲಿ ರೈಟ್ ಫಾರ್ಮ್ಸ್ ಆಫ್ ವರ್ಬ್ಸ್ ಕರೆಕ್ಟಾಗಿ ನಾವು ಬರೀಬೇಕಾಗುತ್ತೆ. ನೋಡಿ ಇಲ್ಲಿ ಎಕ್ಸಾಂಪಲ್ ಇಲ್ಲಿ ಇದೆ ನೋಡಿ, ದ ಸ್ಟೂಡೆಂಟ್ಸ್ ಡ್ಯಾಶ್ ಟೇಕ್ ಆನ್, ಇವು ಎಷ್ಟು ಆನ್ಸರ್ ವೇರ್ ಟೇಕ್ ದ, ಇಲ್ಲಿ ಸಬ್ಜೆಕ್ಟ್ ಪ್ಲೂರಲಲ್ಲಿ ಬರುತ್ತೆ, ವೇರ್ ಪ್ಲಸ್ ಟೇಕನ್, ಇದು ವರ್ಬ್, ವಾಜ್ ಪ್ಲಸ್ ವಾರ್ ನಡೆದಿದೆ ಅಲ್ವ, ಇದು ವರ್ಬ್ ಈಸಿ. ನೆಕ್ಸ್ಟ್ ಕುಡ್ ಪ್ಲಸ್ ಬಿ ಪ್ಲಸ್ ಆ್ಯಂಡ್ ಸಪ್ಲೈಡ್, ಇದು ಈ ರೀತಿಯಲ್ಲಿ ನಾವು ಫೈಂಡ್ ಔಟ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಇದು ಒಂದು ತುಂಬ ಇಂಪಾರ್ಟೆಂಟ್, ಏನಪ್ಪ ಅಂದರೆ ಕಂಪ್ಲೀಟ್ ದ ಫಾಲೋವಿಂಗ್ ಬೈ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ರೈಟ್ ಫಾರ್ಮ್ ಆಫ್ ದಿ ವರ್ಬ್ ಗಿವನ್ ಇನ್ ದ ಬ್ರೆಕೆಟ್ಸ್. ಅಂದರೆ ಇಲ್ಲಿ ನಾವು ಬ್ಲ್ಯಾಂಕ್ಸ್ ಯೂಸಿಂಗ್ ದ ರೈಟ್ ಫಾರ್ಮ್ ದಿ ವರ್ಬನ್ನು ಇಲ್ಲಿ ಬ್ರೆಕೆಟ್ ಒಳಗಡೆ ನಾವು ತುಂಬಬೇಕಾಗತ್ತೆ. ಹಾಗಾದರೆ ಇಲ್ಲಿ ಆನ್ಸರ್ ಇದೆ ನೋಡಿ, ಫೆನ್ಸ್ ಹ್ಯಾಸ್ ಅರೌಂಡ್ ತಮ್ಮಣ ಇಸ್ ಲ್ಯಾಂಡ್ ಬೈ ಬೋತ್ ಆಫ್ ದೆಮ್. ಓಕೆ, ಇಲ್ಲಿ ನೋಡಿ ವಾಸ್ ಬ್ಯೂಲ್ಟ್, ಫಸ್ಟ್ ಯಾವುದು ಬ್ಯೂಲ್ಡ್ ಇದ್ದಿದ್ದು ಅದು ವರ್ಬ್ ಆಗಿ ಈ ವರ್ಬಿಗೆ ಬಂದಾಗ ಏನಾಗುತ್ತೆ, ಬ್ಯೂಲ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಬರುತ್ತೆ ವೇರ್ ಎಂಕರೇಜ್ಡ್ ಬರುತ್ತೆ, ಇಲ್ಲಿ ವಾಸ್ ಅಡ್ವೈಸ್ಡ್, ಇದು ಬಹಳ ಇಂಪಾರ್ಟೆಂಟ್ ಬಂದೇ ಬರುತ್ತೆ. ಓಕೆನಾ, ಇದೊಂದು ಪ್ರಶ್ನೆ ತುಂಬ ಹೈಲೈಟ್ ಪ್ರಶ್ನೆ ನಿಮ್ಮ ಒಂದು ಇಂಗ್ಲೀಷ್ ಪರೀಕ್ಷೆಗೆ. ನೆಕ್ಸ್ಟ್ ಬಂದುಬಿಟ್ಟು ಓಕೆ, ಮೈ ವಿಜಿಟೆಡ್ ಜಪಾನೀಸ್ ಹೌಸ್, ಇದೊಂದು ತುಂಬ ಇಂಪಾರ್ಟೆಂಟ್ ಬರುತ್ತೆ, ಇದೊಂದು ನೆನ್ಪಿಟ್ಕೊಳ್ರಿ, ಇದು ಒಂದು ಬಂದರೂ ಬರ್ಬೋದು, ಇದೊಂದು ಸ್ಟಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಟ್ ವಾಸ್ ದ, ಇದೊಂದು ಬರುತ್ತೆ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ, ಇದೊಂದು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ. ಓಕೆನಾ, ಆನ್ಸರ್ ಇಲ್ಲಿದೆ. ಓಕೆನಾ, ನೆಕ್ಸ್ಟ್ ರಿಪೋರ್ಟೆಡ್ ಸ್ಪೀಚ್ ನೋಡೋಣ. ರಿಪೋರ್ಟೆಡ್ ಸ್ಪೀಚ್ ಏನಪ್ಪ ಅಂದರೆ ಇಲ್ಲಿ ರಿಪೋರ್ಟೆಡ್ ಸ್ಪೀಚಲ್ಲಿ ಮತ್ತು ಡೈರೆಕ್ಟ್ ಸ್ಪೀಚ್ ಇದೊಂದು ಮೆಥಡ್ ಬರ್ಬೋದು. ಓಕೆ, ಇದೊಂದು ಸ್ವಲ್ಪ ಸ್ಟಡಿ ಮಾಡ್ಕೊಳ್ಳಿ. ಓಕೆ, ಇದು ಬಂದರೆ ಇದರಲ್ಲಿ ಇದ್ದಿದ್ದೇ ಬರುತ್ತೆ, ಮತ್ತು ಬೇರೆ ಯಾವುದು ಕೂಡ ಬರೋದಿಲ್ಲ. ಓಕೆನಾ, ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಿಮಗೆ ತುಂಬ ಈಸಿ ಇರುವಂಥದ್ದು, ಒಮ್ಮೆ ಸರಿಯಾಗಿ ಸ್ಟಡಿ ಮಾಡಿಬಿಟ್ರೆ ಈಸಿಯಾಗಿ ಅರ್ಥ ಆಗುವಂಥದ್ದು ನಿಮಗೆ ಹೇಳಿಬಿಡ್ತೇನೆ. ನೆಕ್ಸ್ಟ್ ಇನ್ನೊಂದು ರಿಪೋರ್ಟ್ ದ ಫಾಲೋವಿಂಗ್ ಕನ್ವರ್ಜೇಷನ್ ಅಂತ ಇದೆ, ಇದೊಂದು ಕೂಡ ನಿಮಗೆ ಈಸಿಯಾಗಿ ಬರುತ್ತೆ. ನೋಡಿಲಿ, ಡಾನ್ ಗಿಂಜಲ್ ಐ ವಾಸ್ ಬ್ರಾಟ್ ಅಪ್ ಹಿಯರ್ ಆ್ಯಂಡ್ ದೇರ್ ಆಫ್ ಸ್ಪೆಂಟ್ ಮೈ ಅರ್ಲಿ ಯೂತ್ ಹ್ಯಾವ್ ಯು ಎವರ್ ವಿಸಿಟೆಡ್ ದ್ಯಾಟ್ ಸಿಟಿ. ನೋಡಿಲಿ, ವಾಟ್ ಡಿಡ್ ದೇ ಕಾಲ್ ಇಟ್, ಇಲ್ಲಿ ನೋಡಿ ಇದನ್ನು ಆನ್ಸರ್ ಇಲ್ಲಿದೆ. ನಿಮ್ಗೆ ಇಷ್ಟು ಕೊಟ್ಟಿರ್ತಾರೆ ಕ್ವಶನ್, ಏನು ಮಾಡಬೇಕು, ಇಷ್ಟು ಕೊಟ್ಟದ್ದನ್ನು ರಿಪೋರ್ಟ್ ದ ಫಾಲೋವಿಂಗ್ ಕನ್ವರ್ಜೇಷನ್, ಇದು ಇಷ್ಟು ಕ್ವಶನಲ್ಲಿ ಕೊಟ್ಟದ್ದು ನಾವು ರಿಪೋರ್ಟ್ ಮಾಡಬೇಕು. ನೋಡಿ ಆನ್ಸರ್ ಇಲ್ಲಿದೆ, ಡಾನ್ ಗೊಂಜಾಲೋ ಇನ್ ಸೆಡ್ ದ್ಯಾಟ್ ಹಿ had been brought up there and had spent his early youth there. He asked future if she had ever visited that city. ಇಷ್ಟು ನೀವು ಬರೆದ್ರೆ ಸಾಕು, ಇದು ಇಲ್ಲಿವರೆಗೂ ನಿಮ್ಗೆ ಆರಾಮಾಗಿ 4 ಅಂಕಗಳು ಸಿಗುತ್ತೆ. ಇದು ಭಾಳ ಇಂಪಾರ್ಟೆಂಟ್, ಇದು ಬಂದೇ ಬರುತ್ತೆ, ಇದೊಂದು ಓದ್ಕೊಳ್ಳಿ. ಓಕೆನಾ, ನೆಕ್ಸ್ಟ್ ಮಿನಿಸ್ಟರ್, ಇದೊಂದು ಕೂಡ ಬರುತ್ತೆ, ಇದೊಂದು ಓದ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ತುಂಬ ಇಂಪಾರ್ಟೆಂಟ್ ಡೈಲಾಗ್ ರೈಟಿಂಗ್ ಬರುತ್ತೆ, ಇನ್ನೊಂದು ಬಹಳ ಉತ್ತಮವಾಗಿ ನೀವು ಈಸಿಯಾಗಿ ಅಂಕಗಳನ್ನು ತೊಗೊಳ್ಳೋದು ಯಾವುದಪ್ಪ ಅಂದರೆ ಡೈಲಾಗ್ ರೈಟಿಂಗ್. ಲ್ಯಾಂಗ್ವೇಜ್ ಫಂಕ್ಷನ್ಸ್, ಎಕ್ಸ್ಪ್ರೆಷನ್ ಯೂಸ್ಡ್, ರೆಸ್ಪಾನ್ಸ್, ಇದೊಂದು ಗ್ರೀಟಿಂಗ್. ಓಕೆ, ಇದೊಂದು ಭಾಳ ಇಂಪಾರ್ಟೆಂಟ್. ಲಿವಿಂಗ್, ಥಿಂಕಿಂಗ್ ಆ್ಯಂಡ್ ರಿಕ್ವೆಸ್ಟೆಡ್ ಆ್ಯಂಡ್ ಲೈಕ್ಸ್ ಆರ್ ಡಿಸ್ಲೈಕ್ಸ್, ಭಾಳ ಇಂಪಾರ್ಟೆಂಟ್, ಇದೊಂದು ಸರಿಯಾಗಿ ಸ್ಟಡಿ ಮಾಡ್ಕೊಂಬಿಡಿ. ಓಕೆನಾ, ನೆಕ್ಸ್ಟ್ ಕಂಪ್ಲೀಟ್ ದ ಫಾಲೋವಿಂಗ್ ಡೈಲಾಗ್, ಇದು ಕಂಪ್ಲೀಟ್ ಮಾಡ್ಕೊಳ್ಬೇಕು, ಇಷ್ಟು ಕೊಟ್ಟಿರ್ತಾರೆ ಅವರು, ಹೌದಾ? ಇದನ್ನು ನಾವು ಡೈಲಾಗನ್ನು ಕಂಪ್ಲೀಟ್ ಮಾಡ್ಕೊಳ್ಬೇಕು. ಓಕೆನಾ, ಬನ್ನಿ. ಕಸ್ಟಮರ್, ಓಕೆನಾ, ಇಷ್ಟು ಆನ್ಸರ್ ಕೂಡ ಇಲ್ಲಿ ಕೊಟ್ಟಿದೆ ನೋಡಿ, ಇದು ಆನ್ಸರ್ ಇದು. ಓಕೆನಾ, ಐ ವಾಂಟ್ ಆಪ್ಷನ್ಸ್ ಆ್ಯಂಡ್ ಶಾಪ್ಕೀಪರ್, ಹೌ ಮೆನಿ kilograms of onions do you need madam? Customer, I need 5 kilograms and shopkeeper 30 rupees for kg. Customer junked keep the thank you madam. ಇಷ್ಟು ನೀವು ಬರೆದ್ಬಿಟ್ರೆ ಸಾಕು, ಇಷ್ಟು ಆನ್ಸರ್ಸ್ಗಳಿದ್ದಾವೆ. ಓಕೆ, ಭಾಳ ಇಂಪಾರ್ಟೆಂಟ್, ಇಷ್ಟು ನೀವು ಈ ಒಂದು ಬ್ರ್ಯಾಕೆಟಲ್ಲಿ ತುಂಬಿಬಿಟ್ರೆ ನೋಡಿ, ಐ ವಾಂಟ್ ಓಕೆ ಆನಿಯನ್ಸ್. ನೆಕ್ಸ್ಟ್ ಕಸ್ಟಮರ್ ಕೇಳ್ತಾನೆ, ಐ ನೀಡ್ 5 kilograms. ನೆಕ್ಸ್ಟ್ ಶಾಪ್ಕೀಪರ್ ಹೇಳ್ತಾನೆ
30 rupees per kg ಅಂತ ಹೇಳ್ತಾನೆ. ನೆಕ್ಸ್ಟ್ ಲಾಸ್ಟ್ ಕೀಪರ್ ಥ್ಯಾಂಕ್ ಯು ಮೇಡಮ್ ಅಂತ ಲಾಸ್ಟಿಗೆ ಹೇಳುವಂಥದ್ದು. ಇಷ್ಟು ನೀವು ಬರೆದರೆ ನಿಮಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ಬರುತ್ತೆ. ಇದೊಂದು ಹೈಲೈಟ್ ಕ್ವಶನ್, ಇದೊಂದು ಸರಿಯಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಇದೊಂದು ಇದು ಕೂಡ ಕಂಪ್ಲೀಟ್ ದ ಡೈಲಾಗ್ಸ್, ಇದೊಂದು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇಡಿಯಮ್ಸ್ ಆ್ಯಂಡ್ ಇದೇನು ತೊಂದರೆ ಇಲ್ಲ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇದು ತುಂಬ ಇಂಪಾರ್ಟೆಂಟ್ ಇರೋದು ನಿಮ್ಗೆ ಹೇಳ್ಬಿಡ್ತೇನೆ, ಯಾಕಂದರೆ ಇವುಗಳನ್ನು ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನೋಟ್ ಮೇಕಿಂಗ್ ಕ್ವಶನ್, ಇದು ಭಾಳ ಉತ್ತಮವಾದಂಥ ಕ್ವಶನ್. ಇದು ನೋಟ್ ಮೇಕಿಂಗ್ ಇದೆ. ಇಲ್ಲಿ ನೋಡಿ, ನೋಟ್ ಮೇಕಿಂಗ್ ಯಾವುದಪ್ಪ ಅಂದರೆ ಇಲ್ಲಿ ಒಂದು ಇದು ಕೊಟ್ಟಿರ್ತಾರೆ ನಿಮಗೆ. ಓಕೆನಾ, ಇಷ್ಟು ಕೊಟ್ಟಿರ್ತಾರೆ. ಇಷ್ಟು ಕೊಟ್ಟಾದಮೇಲೆ ಇದ್ರೊಳಗಡೆ ನಿಮಗೆ ಕ್ವಶನ್ಸ್ಗಳನ್ನು ರೇಸ್ ಮಾಡಿರ್ತಾರೆ. ಕಲ್ಟಿವೇಷನ್. ಓಕೆ, ಇದರಲ್ಲಿ ಇಷ್ಟು ನೀವು ಕರೆಕ್ಟಾಗಿ ತುಂಬ್ಕೊಂಡ್ಬಿಟ್ರೆ ಸಾಕು. ಇದು ಫಸ್ಟ್ ಏನು ಮಾಡಬೇಕು, ನೀವು ಪರ್ಫೆಕ್ಟಾಗಿ ಇದನ್ನು ಓದ್ಕೊಳ್ಳಿ. ಪ್ಯಾಸೇಜ್ ಇಲ್ಲಿ ಕೊಟ್ಟಿರ್ತಾರಲ್ಲ, ಈ ಒಂದು ಪ್ಯಾಸೇಜನ್ನು ಓದ್ಕೊಂಡು ಇಂಪಾರ್ಟೆಂಟ್ ಇದ್ರೊಳಗಡೆ ಇರುವಂಥದ್ದು ಏನು ಮಾಡಿ, ಹೈಲೈಟ್ ಮಾಡಿ ಆನ್ಸರ್ ಇದ್ದಿದ್ದು. ಓಕೆನಾ, ಆನ್ಸರ್ ಎಲ್ಲೆಲ್ಲಿ ಇರುತ್ತೆ, ಎಲ್ಲೆಲ್ಲಿ ಮೇನ್ ಬರುತ್ತೆ ನೋಡಿ. ರೀಡ್ ದ ಶಾರ್ಟ್ ಪ್ಯಾಸೇಜ್ ಕೇರ್ಫುಲಿ, ಐಡೆಂಟಿಫೈ ಮೇನ್ ಪಾಯಿಂಟ್ಸ್, ರಿಮೆಂಬರ್ ಈ ರೀತಿಯಲ್ಲಿದ್ದಾಗ ಏನು ಮಾಡ್ಕೊಳ್ಬೇಕು ನಾವು, ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲಿಯಾದರೂ ಬಂದಾಗ ಅದ್ರ ಕೆಳಗಡೆ ಏನು ಮಾಡ್ಕೊಳ್ಬೇಕು ನಾವು, ಹೈಲೈಟ್ ಮಾಡ್ಕೊಳ್ಬೇಕು. ಈ ರೀತಿಯಲ್ಲಿ ಮಾಡಿಕೊಂಡಾಗ ನಮಗೆ ಈಸಿಯಾಗಿ ಸಿಕ್ಬಿಡುತ್ತೆ. ನೋಡಿ, ಆನ್ಸರ್ ಇಲ್ಲಿದೆ ಫಸ್ಟ್ ಬಾಕ್ಸಲ್ಲಿ ಆನ್ಸರ್ ಯಾವುದು ಬರುತ್ತೆ, ಬ್ರಾಡ್ಕಾಸ್ಟಿಂಗ್. ಇಲ್ಲಿ ಹಿಂಗೆ ಬರಿಬೇಕು. ನೆಕ್ಸ್ಟ್ ಡ್ರಿಲ್ಲಿಂಗ್, ಎರಡನೇ ಬಾಕ್ಸ್ ಯಾವ್ದು ಬರುತ್ತೆ, ಡ್ರಿಲ್ಲಿಂಗ್. ಮೂರನೇ ಬಾಕ್ಸ್ ಯಾವ್ದು ಬರುತ್ತೆ, ಟ್ರಾನ್ಸ್ಪ್ಲೇಟಿಂಗ್. ಆ್ಯಂಡ್ ನಾಲ್ಕನೇದ್ರಲ್ಲಿ ಸೀಡ್ಸ್ ಬರುತ್ತೆ. ಹೌದಾ, ಐದನೇ ಬಾಕ್ಸಲ್ಲಿ ಇಲ್ಲಿ ಯಾವುದು ಬರುತ್ತೆ, ಇಲ್ಲಿ ಬರುತ್ತೆ ಯಾವುದು, ಹ್ಯಾಂಡ್ ಬರುತ್ತೆ. ಈ ರೀತಿ ಎಲ್ಲ ಬಾಕ್ಸಲ್ಲಿ ಕರೆಕ್ಟಾಗಿ ಆನ್ಸರ್ಗಳನ್ನು ತುಂಬಿಬಿಟ್ರೆ ಸಾಕು, ನೀವು ಆರಾಮಾಗಿ ನಿಮಗೆ ಔಟ್ ಆಫ್ ಮಾರ್ಕ್ಸ್ ಬರುತ್ತೆ ಇದರಲ್ಲಿ. ಓಕೆ, ಇದೊಂದು ಭಾಳ ಇಂಪಾರ್ಟೆಂಟ್ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಓಕೆ, ಇದೊಂದು ಓದ್ಕೊಳ್ಳಿ, ಇದು ಕೂಡ ಬರುತ್ತೆ. ಎರಡರಲ್ಲಿ ಒಂದು ಪಿಕ್ಸ್ ಬರುತ್ತೆ ನಿಮಗೆ. ಯಾವುದೇ ನೀವು ಡೌಟ್ ಪಡ್ಲಿಕ್ಕೆ ಹೋಗ್ಬೇಡಿ, ಇದರಲ್ಲಿ ಎರಡರಲ್ಲಿ ಪಿಕ್ಸ್ ಒಂದು ಬರುತ್ತೆ. ನೆನ್ಪಿಟ್ಕೊಳ್ಳಿ. ರೈಟಿಂಗ್ ಅ ಲೆಟರ್ ಆಫ್ ಅಪ್ಲಿಕೇಶನ್. ಓಕೆ, ಇದೊಂದು ತುಂಬ ಲೆಟರ್ ರೈಟಿಂಗ್ ಮಾತ್ರ ಭಾಳ ಇಂಪಾರ್ಟೆಂಟ್ ಸ್ಟೆಪ್. ನೀವು ಕಲ್ತ್ಬಿಟ್ರೆ ಸಾಕು, ಈ ಸ್ಟೆಪ್ ಕಲಿಬೇಕು ನೀವು. ಓಕೆನಾ, ಈ ಸ್ಟೆಪ್ಪಲ್ಲಿ ನೀವು ಲೆಟರ್ ರೈಟಿಂಗ್ ಬರೆದ್ಬಿಟ್ರೆ ಸಾಕು. ಓಕೆನಾ, ನೆಕ್ಸ್ಟ್ ಇನ್ನೊಂದು ರೆಸ್ಯೂಮೆ ಬರುತ್ತೆ. ರೆಸ್ಯೂಮೆ ಕೊಟ್ಟಿರ್ತಾರೆ. ರೆಸ್ಯೂಮೆ ನೋಡಿರಿ, ಇಲ್ಲಿ SLC ಮತ್ತು PUC ಕೊಟ್ಟಿದ್ದಾರೆ ಇಲ್ಲಿ. ಹೌದಾ, ಅಲ್ಲಿ ಬೋರ್ಡ್, ಯೂನಿವರ್ಸಿಟಿ, ಇಯರ್ ಪಾಸಿಂಗ್, ಮಾರ್ಕ್ಸ್ ಇವೆಲ್ಲ ಸಬ್ಜೆಕ್ಟ್ ಕೊಟ್ಟಿದ್ದಾರೆ. ಇಷ್ಟು ಕೊಟ್ಟಾಗ ಅದು ರೆಸ್ಯೂಮೆ ನೀವು ಇದು ಮಾಡ್ಕೊಳ್ಬೇಕಾಗತ್ತೆ. ಓಕೆನಾ, ನೆಕ್ಸ್ಟ್ ಸ್ಪೀಚ್ ರೈಟಿಂಗ್ ಅವರ್. ಓಕೆ, ಇದು ಭಾಳ ಇಂಪಾರ್ಟೆಂಟ್, ಇದೊಂದು ತುಂಬ ಓದ್ಕೊಳ್ಳಿ. ಓಕೆನಾ, ರಿಪೋರ್ಟ್ ರೈಟಿಂಗ್ ಇದೆ. ರಿಪೋರ್ಟ್ ರೈಟಿಂಗ್ ಮಾಡುವಂಥದ್ದು ಇಷ್ಟು ಇಂಪಾರ್ಟೆಂಟ್ ಇದೆ ನಿಮಗೆ. ಪ್ರೊನೌನ್ಸ್ ಕ್ವಶನ್, ಇವು ಪ್ರೊನೌನ್ಸ್ ನೋಡಿ. ಪರ್ಸ್ನಲ್ ಪ್ರೊನೌನ್ಸ್ ಐ, ವಿ, ಯು, ಹಿ, ಸಿ, ಇಟ್ ಇದೆ. ಇವು ಪರ್ಸ್ನಲ್ ಪ್ರೊನೌನ್ಸ್. ಪೊಸೆಸಿವ್ ಪ್ರೊನೌನ್ಸ್ ಮೈ, ಅವರ್, ಯುವರ್, ಹೀಸ್, ಹರ್, ಇಟ್ಸ್, ಮೈನ್, ಅವರ್ಸ್, ಯುವರ್ಸ್ ಇವು ಎಲ್ಲ. ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಮೈ ಸೆಲ್ಫ್, ಯುವರ್ ಸೆಲ್ಫ್, ಹಿಪ್ ಸೆಲ್ಫ್, ಇಟ್ ಸೆಲ್ಫ್. ಇಂಟರ್ಗ್ರೇಟಿವ್ ಪ್ರೊನೌನ್ಸ್ ಹೂ, ಹೋಮ್, ಹೂಸ್ ಆ್ಯಂಡ್ ವಾಟ್, ವಿಚ್. ರಿಲೇಟಿವ್ ಪ್ರೊನೌನ್ಸ್ ಹೂ, ದ್ಯಾಟ್, ವಿಚ್ ಇವೆಲ್ಲವೂ ಕೂಡ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು ನಿಮಗೆ. ನೆಕ್ಸ್ಟ್ ಅರೇಂಜ್ಮೆಂಟ್ ಆಫ್ ಜಂಬಲ್ ಸ್ಟೇಟ್ಮೆಂಟ್ ಇರುತ್ತೆ, ಇವು ಕೂಡ ಬರುತ್ತೆ. ಇದೊಂದು ಸ್ವಲ್ಪ ಓದ್ಕೊಳ್ಳಿ, ಇದು ಭಾಳ ಇಂಪಾರ್ಟೆಂಟ್ ನಿಮಗೆ ಪಾಸಿಂಗ್ ಪ್ಯಾಕೇಜ್. ಇದರಲ್ಲಿ ಇದ್ದಿದ್ದೇ ನಿಮಗೆ ಗ್ರಾಮರ್ ಪಾರ್ಟಿಗೆ ಬರುವಂಥದ್ದು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.